नंदी साखर कारखान्यातील रुपये 12,33,00,000 रुपयांचा ऊस वजन घोटाळा उघड. बबलेश्वर पोलिसांच्या कारवाईत 8 आरोपींना अटक. 11,32,00,000 रुपये जप्त. नंदी साखर कारखान्यात ऊस वजनात बनावट नोंदी करून कोट्यवधी रुपयांचा अपहार करणाऱ्या बहुकोटी घोटाळ्याचा बबलेश्वर पोलिसांनी पर्दाफाश केला असून या प्रकरणात 8 आरोपींना अटक करून 11,32,00,000 रुपये रक्कम जप्त केल्याची माहिती कर्नाटक विजयपूर जिल्हा पोलीस अधीक्षक लक्ष्मण निंबर्गी यांनी दिली. ಅದನ್ನ ಅದೇ 2025-26ರಲ್ಲಿ ಅವರು ಇಂಟರ್ನಲ್ ಇದನ್ನ ಚೆಕ್ ಮಾಡಿದಾಗ ಇವರು ಇದು ನಡ್ಕೊಂಡು ಬಂದ್ಬಿಟ್ಟಿದೆ. ಅದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ದರೆಪ್ಪ ಅಂತ ಈಗ ಏನು ಅಕ್ಯೂಸ್ಡ್ ಇದ್ದಾನೆ, ಇವನಿಗೆ ಗೊತ್ತಾದಾಗ ಹಳೆ ಆರೋಪಿ ಆದಂತ ಏಟು ಆರೋಪಿ ಇದಾನೆ ಅವನ ಜೊತೆಗೆ ಶಾಮಿಲ್ ಆಗ್ತಾನೆ, ನಿನಗೂ ಕೂಡ ಕೊಡ್ತೀವಿ ಅಂತ. ಯಾರಿಗೆ ಗೊತ್ತಾಗುತ್ತೆ ಅವನ್ನೇ ಪಾಠ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅವನು ಕೂಡ ಅದನ್ನೇ ಮಾಡ್ತಾನೆ. ಸೊ ಆ ಟೈಮಲ್ಲಿ ಆ ಶಿಫ್ಟ್ ಅಲ್ಲಿ ಇವರೇ ಇರ್ತಾರೆ. ಆ ಡೌಟ್ ಫ್ಯಾಕ್ಟ್ರಿಗೆ ಬಂದಿಲ್ಲ ಮುಂಚೆ. ಸೊ ಯಾವಾಗ ಇದು 2025-26ರಲ್ಲಿ ಇದು ಗೊತ್ತಾಗುತ್ತೆ, ಇದು ಈ ರೀತಿ ನಮ್ದು ಇಳುವರಿ ಯಾಕೆ ಕಡಿಮೆ ಆಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಇವ್ರು ಈ ರೀತಿ ಶುಗರ್ ಫ್ಯಾಕ್ಟ್ರಿಗೆ ಬರದೇ ಇರುವಂತ ಕಬ್ಬು ಬಂದಿದೆ ಅಂತ ಹೇಳಿ ಏನು ಬಿಲ್ ಜನರೇಟ್ ಮಾಡಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದು ಗೊತ್ತಾಗುತ್ತೆ. ಅವ್ರಿಗೆ 25-26 ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ತನಿಖೆಗೆ ಇಳಿದಾದ್ಮೇಲೆ ಅದು ಒಂದೇ ವರ್ಷ ಎಲ್ಲ ಹಳೆಯದನ್ನೆಲ್ಲ ಅಕೌಂಟ್ಗಳನ್ನ ಚೆಕ್ ಮಾಡ್ತಾರೆ. ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಏನ್ ಹೋಗಿದೆ, ಈ ಆರೋಪಿಗಳನ್ನ ಹಿಡಿದು ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಗಳು ಏನಾಗಿದೆ ಏನಿಲ್ಲ ಅಂತ ಪತ್ತೆ ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ 6 years 93 ಬ್ಯಾಂಕ್ ಅಕೌಂಟ್ಸ್ ಗಳಿಗೆ ಈ ಪ್ರಮುಖ 8 ಜನ ಆರೋಪಿತರು ಇವ್ರು ಕೆಳಗಡೆ ಕೊಟ್ಟಿರ್ತಾರೆ ಇವನ್ನೆಲ್ಲ ಅಕೌಂಟ್ಗಳನ್ನ. ಇವರು 26 ಜನ, 8 ಜನ, 12 ಜನ ಅವ್ರದೇ ಆದಂತ ಒಂದು ಇದನ್ನ ಮಾಡಿಕೊಂಡು ಈ ಅಕೌಂಟ್ಸ್ ಗಳನ್ನ ಕೊಟ್ಟು ಇವ್ರು ರೈತರು ಅಂತಂತೇಳಿ ಇವ್ರು ಶುಗರ್ ನ ಬೆಳೆದಿದ್ದಾರೆ ಅಂತಂತೇಳಿ ಇವ್ರ ಹೆಸರಲ್ಲಿ ಐಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಐಡಿ ಕ್ರಿಯೇಟ್ ಆದ್ಮೇಲೆ ಶುಗರ್ ಫ್ಯಾಕ್ಟರಿ ಅನ್ಸುತ್ತೆ ರೈತ ಐಡಿ ಬೆಳೆದಿದ್ದಾನೆ. ಸೊ ಅದು ಏನು ಈ ಫ್ಯಾಕ್ಟ್ರಿಗೆ ಬಂದಿದೆ, ಆಟೋಮೆಟಿಕ್ಲಿ ಅಲ್ಲಿ ಆ ಕೋಡ್ ಮೆಟ್ಟು ಆಯ್ತು ನಮ್ಮ ಫ್ಯಾಕ್ಟ್ರಿಗೆ ಇವ್ನು ಕಬ್ಬು ಕೊಡ್ತಾನೆ ಅನ್ನೋದು ಗೊತ್ತಾಗ್ಬಿಟ್ಟು ಅವರು ಎಕ್ಸೆಪ್ಟ್ ಆಗಿರುತ್ತೆ. ಸೊ ಯಾವಾಗ ಗೊತ್ತಾಗಿರುತ್ತೆ, ಅವ್ನು ಆಲ್ರೆಡಿ ಒಂದು ಐಡಿ ಜನರೇಟ್ ಆಗಿಲ್ಲ, ಫೀಲ್ಡ್ ಅಲ್ಲಿ ಒಂದು ಹೊಲ ಇದ್ದು ಏನು ಅಲ್ಲಿ ಕಬ್ಬು ಬೆಳೆದಿಲ್ಲ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾರೋ ಕಬ್ಬು ಕೊಡಕ್ ಬಂದಿದ್ದಾರೆ ಅಂತಂದ್ರೆ ಅದು ಡೌಟ್ಫುಲ್ ಬರುತ್ತೆ. ಬಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ಓನ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಕ್ಸಿಸ್ಟಿಂಗ್ ಅನ್ನಂಗ. ಹಾಗಾಗಿ ಅದು ಶುಗರ್ ಫ್ಯಾಕ್ಟರಿವರೆಗೂ ಕೂಡ ಅವಾಗ ಗಮನಕ್ಕೆ ಬಂದಿಲ್ಲ. ಯಾವಾಗ ಇಳುವರಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅವಾಗ ಅವ್ರಿಗೆ ಇದು ಗಮನಕ್ಕೆ ಬರುತ್ತೆ.